ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಲಂದರ ರಾವ್. ಇವತ್ತು ಏನು ವಿಡಿಯೋಪ್ಪ ಅಂತಂತಂದರೆ ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡತ್ತೀನಿ ಅಂತಂದರೆ ಗೊತ್ತಿರ್ಬೋದು ಎಲ್ಲರಿಗೆ. ಆಲ್ಮೋಸ್ಟ್ ಈಗ ಒಂದು 4-5 ಡೇಸ್ ಆಯಿತು ನಾನು ಅದು ಮೂವಿ ಟ್ರೈಲರ್ ರಿಲೀಸ್ ಆಗಿ. ಬಟ್ ನಾನು ಇವತ್ತು ಮಾಡತ್ತೀನಿ, ಅದಕ್ಕೇನು ಬೇಜಾರೇನಿಲ್ಲ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ್ರಿ. ಯಾಕಂತಂದ್ರೆ ಈ ಮೂವಿ ಟ್ರೈಲರ್ ನೇಮ್ ಸಿತಾರೆ ಜಮೀನ್ ಫರ್ ಆಫೀಷಿಯಲ್ ಟ್ರೈಲರ್ ಆಲ್ರೆಡಿ ಬಿಡುಗಡೆ ಆಗೈತಿ. ಬಾಕ್ಸ್ ಆಫೀಸ್ ಒಂದು ಟೈಮ್ ಒಳಗೆ ಭಾಳ ಧೂಳ ಬೀಸ್ತವ್ರಂತ ಅಮೀರ್ ಖಾನ್ ಅವ್ರ ಬಗ್ಗೆ. ಅಮೀರ್ ಖಾನ್ ಅವ್ರದ್ದು ಐತೆ ಮೂವಿ ಸಿತಾರೆ ಜಮೀನ್ ಫರ್. ಫಸ್ಟ್ ಬಂದಿತ್ತು. ಫಸ್ಟ್ ಒಂದು 7 ಇಯರ್ಸ್ ಮೇಲೆ ಆಗಿರ್ಬೋದು ತಾರೆ ಜಮೀನ್ ಫರ್. ಆ ಮೂವಿ ಅವಾಗ ಹೆಂಗಿತ್ತು ಆ ಟೈಮಿಗೆ ಮಾಡಿದ್ರೆ, ಬಟ್ ಇವಾಗ ಮಾಡ್ಯಾರ ಸಿತಾರೆ ಜಮೀನ್ ಫರ್ ಅಂತೇಳಿ. ಟ್ರೈಲರ್ ಆಲ್ಮೋಸ್ಟ್ ನೋಡ್ರಿ ಅಂದ್ಕೊಂಡಿನಿ, ಇಲ್ಲ ನೋಡ್ಲಾರ್ದೇ ಇರ್ಬೋದು. ಬಟ್ ಅನಾಹುತ ಐತಿ ಸಿತಾರೆ ಜಮೀನ್ ಫರ್. ನಾನು ಟ್ರೈಲರ್ ನೋಡಿದೆಪ್ಪ, ಅಷ್ಟು ಚೆನ್ನಾಗಿ ಮೂಡಿ ಬಂದೈತೆ ಅಂತಂದ್ರೆ ಖುಷಿ ಆಕೈತಿ. ಈ ಟೈಪ್ ಒಂದು ಎಂಟರ್ಟೈನ್ ಮೂವಿ ನಗಿಸ್ತೈತಿ, ಭಾಳ ನಗಿಸ್ತೈತಿ. ಯಾಕಂತಂದ್ರೆ ಒಂಥರ ಈಗ ನೋಡಿರ್ಬೋದು ನೀವು, ಜನ ಹುಡುಗರಾಗಲಿ ಯಾರೇ ಆಗಲಿ ಅವ್ರಿಗೆ ಏನು ಹೇಳಿದ್ರು ಅರ್ಥ ಆಗ್ತಿರಂಗಿಲ್ಲ. ಅವ್ರು ತಿಳ್ದಂಗೆ ಅವ್ರು ಮಾಡಿರ್ತಾರೆ. ಆ ಟೈಪ್ ಜನಗಳು ಇರ್ತಾರೆ. ಏನೋ ಇರ್ತೈತೆ ಅವ್ರಿಗೆ, ನಾವೇನೋದು ಅವ್ರ ದಿಮಾಗ್ ಒಳಗೆ ಅವ್ರ ಮೈಂಡ್ ಒಳಗೆ ಅವ್ರು ಇರ್ತಾರೆ ಇರ್ತಾರೆ. ಇದು ಅಂಥದ್ದು ಒಂದು ಮೂವಿ ಇದೆ. ಆ ಟೈಪ್ ಜನ, ಆ ಟೈಪ್ ಹುಡುಗರದ ಒಂದು ಮೂವಿ ಇದೆ ಸಿತಾರೆ ಜಮೀನ್ ಫರ್ ಅಂತಂತೇಳಿ. ಬಟ್ ಇದರ ಟ್ರೈಲರ್ ಮಾತ್ರ ಚೆನ್ನಾಗಿ ಮೂಡಿ ಬಂದೈತಿ. ನಾವು ವೇಟ್ ಮಾಡತ್ತೀವಿ ಯಾವಾಗ ಐತೆ ಅಂದರೆ June 20th ಐತಿ. ಇದು ಮೇ ತಿಂಗಳ, ಇನ್ನೊಂದು ಭಾಳ ದಿನ ಏನಿಲ್ಲ, ಇನ್ನೊಂದು 20 ದಿನ ಐತಿ, 17 ದಿನ ಐತಿ. June 20th ಐತೆ. ಪೂರ ವರ್ಲ್ಡ್ ವೈಡ್ ರಿಲೀಸ್ ಆಗ್ತೈತಿ. ಮೂವಿ ಮಾತ್ರ ದಾಡ್ಸೈತಿ. ಟ್ರೈಲರ್ ಅಷ್ಟು ಕಾಮಿಡಿ ಐತಿ, ಎಂಟರ್ಟೈನ್ಮೆಂಟ್ ಐತಿ. ನಗೋದು ನಕ್ಕ ಸಾಕಬೇಕು. ಆ ಟೈಪ್ ಟ್ರೈಲರ್ ಹೋಗಿ ತೋರಿಸ್ಬಿಟ್ರೆ. ಅಮೀರ್ ಖಾನ್ದು ಆ್ಯಕ್ಟಿಂಗ್ ಅಂತೂ ಅನಾಹುತ ಐತಿ. ಯಪ್ಪಪ್ಪ ಅದು PK ಒಳಗೆ ನೋಡಿದ್ವಲ್ಲ, ಅಮೀರ್ ಖಾನ್ ಅವ್ರ ಕಿವಿ ಎಲ್ಲ ಆ ಟೈಪ್ ಹಂಗೆ, ಆ ಟೈಪ್ ಅವ್ರದ್ದು ಆ್ಯಕ್ಷನ್ಸ್, ಆ ಟೈಪ್ ಅವ್ರದ್ದು ಒಂದು ಆ್ಯಕ್ಟಿಂಗ್ ಐತಿ. ಅಮೀರ್ ಖಾನ್ ಅವ್ರು ನೋಡೋಕೆ ಒಂದು ಹೇಳಕ್ಕೆ ಬರೋಲ್ಲ ಅವ್ರ ಬಗ್ಗೆ, ಯಾಕೆ ಬಿಡ. ಆ ಟೈಪ್ ಒಂದು ಅಮೀರ್ ಖಾನ್ ಅವ್ರದಾರ, ಅಷ್ಟು ಚಂದ ಆ್ಯಕ್ಟಿಂಗ್ ಮಾಡ್ತಾನೆ ಅಂಥ ಒಂದು ಮೂವಿ ಐತಿ ಅವ್ರದ್ದು ಸಿತಾರೆ ಜಮೀನ್ ಫರ್ ಅಂತೇಳಿ. ಇದ್ರೊಳಗೆ ಮೇನ್ ಲೀಡಾಗಿ ಮಾಡ್ತಾ ಇರೋದು ಯಾರು ಅಂತಂದ್ರೆ ಅಮೀರ್ ಖಾನ್ ಮತ್ತು ಜೆನಿಲಿಯಾ ದೇಶ್ಮುಖ್ ಅವ್ರದಾರ ಮೇನ್ ಲೀಡ್. ಅವ್ರು ಮಾಡತ್ತಾರೆ. ಇದು ಈ ಒಂದು ಮೂವಿ ಒಳಗೆ ಅಮೀರ್ ಖಾನ್ ಅವ್ರ ಹೆಸರು ಟಿಂಗು, ಬಾಸ್ಕೆಟ್ಬಾಲ್ ಕೋಚ್ ಆಗಿ ಮಾಡತ್ತಾರೆ. ಬಾಸ್ಕೆಟ್ಬಾಲ್ ಕೋಚ್ ಇರ್ತಾರೆ ಅವ್ರು. 10 ಮಂದಿ ತುಫಾನಿ ಸಿತಾರೆ ಜಮೀನ್ ಫರ್ ಅವ್ರದ್ದು ಜರ್ನಿ ಹೆಂಗೆ ಅನ್ನೋದು ತೋರ್ಸ್ಯಾರ. ಡೈರೆಕ್ಟೆಡ್ ಮಾಡತ್ತಿದ್ದ ಪ್ರಸನ್ನ RS ಅಂತೇಳಿ. ಸ್ಟೋರಿ ರಿಟರ್ನ್ ಮಾಡಿದ್ದ ದಿವ್ಯಾ ನಿಧಿ ಶರ್ಮಾ, ಇವ್ರು ಮಾಡಿದ್ದಾರೆ. ಪ್ರೊಡ್ಯೂಸ್ ಮಾಡತ್ತಿದ್ದ ಅಮೀರ್ ಖಾನ್ ಮತ್ತು ಅಪರ್ಣಾ ಪುರೋಹಿತ್, ಇವರು ಈ ಮೂವಿಯನ್ನು ಪ್ರೊಡ್ಯೂಸ್ ಮಾಡತ್ತಾರೆ. ಇದ್ರೊಳಗೆ ಬರುವಂಥ ಆ್ಯಕ್ಟ್ರಸ್ ಮೇನ್ ಲೀಡ್ ಅಮೀರ್ ಖಾನ್, ಜೆನಿಲಿಯಾ, ಆರುಷ್ ದತ್, ಗೋಪಿಕೃಷ್ಣ ವರ್ಮಾ, ವೇದಾಂತ್ ಶರ್ಮಾ, ನಮನ್ ಮಿಶ್ರಾ, ರಿಷಿ ಶಹಾನಿ, ರಿಷಬ್, ಆಶೀಶ್, ಸ್ವಮಿತ್ ದೇಸಾಯಿ, ಸಿಮ್ರನ್, ಆಯುಷ್, ಡಾಲಿಯಾ ಅಲುವಿಲಾ, ಗುರುಪಾಲ್ ಸಿಂಗ್, ಬ್ರಿಜೇಂದ್ರ, ಅಂಕಿತಾ, ಇವರೆಲ್ಲ ಈ ಮೂವಿ ಒಳಗೆ ಆ್ಯಕ್ಟಿಂಗ್ ಮಾಡತ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಶಂಕರ್ ಮಾಧವನ್, ಏಶಾನ್ ನುರಾನಿ, ಲಾಯ್ ಮಾಧವನ್ಸಾ, ಜಿ ಮ್ಯೂಸಿಕ್ ಕಂಪ್ನಿಯವರು ಈ ಒಂದು ಮ್ಯೂಸಿಕ್ಕಿಗೆ ಅದಾರೆ. ಲಿರಿಕ್ಸ್ ಬರೆದವರು ಅಮಿತಾಬ್ ಭಟ್ ಅವ್ರು ಅದಾರ. BGM ಇದು ರಾಮ್ ಸಂಪತ್, ಡೋಪ್ ಶ್ರೀನಿವಾಸ್ ರೆಡ್ಡಿ. ಎಡಿಟರ್ ಬಂದ್ಬಿಟ್ಟು ಚಾರು ಶ್ರೀ ರಾಯ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸುಮಿತ್, ಅಸೋಸಿಯೇಟ್ ಪ್ರೊಡ್ಯೂಸರ್ ಶ್ರೇಯಸ್ ಕೆದಕಾರ್, ಪ್ರೊಡಕ್ಷನ್ ಡಿಸೈನರ್ ನಿಖಿಲ್ ಕಾವಲ್, ಅಪೂರ್ವ,
ವಿಜಯ್ ಭಗತ್. ಕಾಸ್ಟ್ಯೂಮ್ ಡಿಸೈನರ್ ಆಗಿ ಸಚಿನ್ ಲವ್ಲೇಕರ್ ಅದಾರ. ಸೌಂಡ್ ಡಿಸೈನರ್ ಆಶೀಶ್. ಆ್ಯಕ್ಷನ್ ಡಿಸೈನರ್ ಪರ್ವೇಶ್ ಶೇಖ್. ಕೊರಿಯೋಗ್ರಫಿ ಮಾಡಿದ್ದ ವಿಜಯ್ ಗಂಗೂಲಿ. ಇವರೆಲ್ಲ ಇದಿಷ್ಟು ಮಂದಿ ಡಿಸೈನರ್ಸ್, ಇಷ್ಟು ಮಂದಿ ಎಡಿಟರ್, ಇಷ್ಟು ಮಂದಿ ಇವರೆಲ್ಲ ಪ್ರತಿಯೊಬ್ಬರು ಮಾಡತ್ತಾರ. ಆ್ಯಕ್ಚುಲಿ ಏನಂತಂದ್ರೆ ಒಬ್ಬರಿಂದ ಯಾವುದು ಮೂವಿ ಆಗಂಗಿಲ್ಲ. ಒಂದೊಂದೊಂದೊಂದು ಒಬ್ಬೊಬ್ಬರ ಡೈರೆಕ್ಟರ್ ಬೇಕು. ಮ್ಯೂಸಿಕ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಸ್ಟೋರಿ ರಿಟರ್ನ್ ಮಾಡಿರ್ಬೋದು, ಕೆಲವೊಂದು ಸೀನ್ಸ್, ಆ್ಯಕ್ಷನ್, ಸಿಂಗಿಂಗ್, ಕೆಲವೊಂದಕ್ಕೂ ಬೇಕಾಗತ್ತೆ. ಕೆಲವೊಂದು ಅಂದ್ರೆ ಅಷ್ಟು ಮಂದಿ ಸೇರಿದಾಗ ಒಂದು ಮೂವಿ ಆಕೈತಿ. ಒಬ್ಬರಿಂದ ಯಾವುದು ಮೂವಿ ಆಗಂಗಿಲ್ಲ, ಗೊತ್ತಾ. ಅಂತೂ ಈ ಮೂವಿ ಮಾತ್ರ ದಾಡ್ಸಿ ಚೆನ್ನಾಗಿ ಬಂದೈತೆ. ಸಿತಾರ ಜಮೀನ್ ಫರ್. ಬಟ್ ನಾವಂತೂ ವೇಟ್ ಮಾಡತ್ತೇವೆ ಈ ಮೂವಿ ಯಾವಾಗ ಬರುತ್ತೆ. ಯಾಕಂದ್ರೆ ಭಾಳ ದಿನ ಆಯ್ತು ಈ ಥರ ಒಂದು ಮೂವಿ ಬಂದು. ಇಷ್ಟು ಅಂದ್ರೆ ನಾವು ನೋಡಿದ ಪ್ರಕಾರ ಎಷ್ಟು ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಭಾಳ ಅಂದ್ರೆ ಭಾಳ ಇದೆ. ಸ್ಪೆಷಲಿ ಏನಂತಂದ್ರೆ ಯಾರು ಮೂವಿ ನೋಡ್ಬೋದು, ಒಂದು ಫ್ಯಾಮಿಲಿ ನೋಡ್ಬೋದು, ಸ್ಟೂಡೆಂಟ್ಸ್ ನೋಡ್ಬೋದು, ಇವರೆಲ್ಲ ನೋಡುವಂಥ ಮೂವಿ ಇದೆ ಆಲ್ಮೋಸ್ಟ್. ಸಿತಾರೆ ಜಮೀನ್ ಫರ್ ಅಂತಂದ್ರೆ ಸ್ಟೂಡೆಂಟ್ಸಿಗೆ ಭಾಳ ಯೂಸ್ ಆಕೈತಿ. ಯಾಕಂದರೆ ಇಂಥವ್ರು ನಮ್ಮಲ್ಲಿ ಇರ್ತಾರೆ. ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಒಳಗೆ, ನಮ್ಮ ಒಂದು ಗ್ರೂಪ್ನಾಗ ಪ್ರತಿಯೊಬ್ಬರಲ್ಲಿ ಇಂಥ ಒಂದು ಹುಡುಗರು ಇರ್ತಾರೆ. ಅವ್ರದ್ದಂಥ ಮೂವಿ ಇದೆ. ಅವ್ರನ್ನೆಲ್ಲನೂ ಅಂದರೆ ಡೈರೆಕ್ಟರ್ ಅಲ್ಲಿ ರಿಟರ್ನ್ ಸ್ಟೋರಿ ಹೆಂಗೆ ಬರೀತಾರಲ್ಲ ಅವ್ರ ಮೇಲೆ ಭಾಳ ಆ್ಯಕ್ಚುಲಿ. ಯಾಕಂತಂದ್ರೆ ಇಂಥವ್ರನ್ನ ಅವ್ರನ್ನೆಲ್ಲ ಹೆಂಗೆ ಕ್ಯಾಚ್ ಮಾಡಿರ್ತಾರೆ ಈ ಥರ ಒಂದು ನೋಡಿ. ಡೈರೆಕ್ಟರ್ ಮೇಲೆ ಆಗ್ಬೋದು, ರಿಟರ್ನ್ ಏನು ಸ್ಟೋರಿ ಬರೀತಾರಲ್ಲ ಭಾಳ ದಾಡ್ಸಿ ಬರೀತಾರೆ. ಬಟ್ ಈ ಮೂವಿ ಮಾತ್ರ ಅಮೀರ್ ಖಾನ್ ಅವ್ರು ಲೀಡ್ ಮಾಡತ್ತಾರ. ಮೂವಿ ಮಾತ್ರ ಚೆನ್ನಾಗೈತೆ ಅಂತ ಅನ್ಸತೈತಿ. ನಾನು ನೋಡಿದೆ ಟ್ರೈಲರ್. ಎಷ್ಟು ದಿನ ಆಯ್ತು ಗೊತ್ತಾನೆ ಇಂಥ ಮೂವಿ ಬಂದು, ಭಾಳ ವರ್ಷ ಆಯ್ತು ಈ ಥರ ಒಂದು ಕಾಮಿಡೀಸ್. ನಾವು ಬಾಲಿವುಡ್ ಒಳಗೆ ಇದು ಎರಡನೇದು ತಾರಾ ಜಮೀನ್ ಫರ್ ಒಂದೇ ಈ ಥರ ಒಂದು. ಯಾಕಂದ್ರೆ ಅಮೀರ್ ಖಾನ್ ಅವ್ರಿಗೆ ಯಾಕೆ ಇದು ಮೀನ್ ಲೀಡ್ ಮಾಡತ್ತಾನ ಅಂತಂದ್ರೆ ಅವ್ರಿಗೆ ಇಂಥ ಮೂವಿ ಸ್ವಲ್ಪ ಲೈಕ್ ಆಗ್ತಾವೆ, ಇಷ್ಟ ಆಗ್ತವೆ. ಯಾಕಂದ್ರೆ ಅವರು ಹೆಡ್ ಕೋಚ್, ಒಬ್ಬರು ಕೋಚ್ ಆಗಿ ಒಂದು ಟೀಮನ್ನು ಹೆಂಗೆ ಹ್ಯಾಂಡಲ್ ಮಾಡ್ಬೇಕು, ಇಂಥವ್ರನ್ನ ಇಟ್ಕೊಂಡು ನಾ ಹೆಂಗೆ ಟೀಮ್ ಬೆಳೆಸ್ಬೇಕು, ಇಂಥವ್ರನ್ನ ಇಟ್ಕೊಂಡು ನಾ ಹೆಂಗೆ ಒಂದು ಮ್ಯಾಚನ್ನಾಗಲಿ ಹೆಂಗೆಲ್ಲ ಪಬ್ಲಿಕ್ಕಿಗೆಲ್ಲ ತೋರಿಸ್ಬೇಕು ಅನ್ನೋದು ಇದೇ ಒಂದು ಮೂವಿ. ಅದೇ ಮೂವಿ ಇದೆ. ಇಂಥವ್ರಿಂದನೂ ಹುಚ್ಚರಿಂದನೂ ನಾನು ಹುಚ್ಚನ್ನು ಸರಿಪಡಿಸ್ಕೊಂಡು ಅವನೊಂದು ಹಂತಕ್ಕೆ ತೊಗೊಂಡು ಹೋಗ್ಯ ಅನ್ನೋದು ಈ ಮೂವಿ ಸ್ಟೋರಿ ಆಗಿರ್ಬೋದು ನನಗೆ ಅನಿಸಿದ ಮಟ್ಟಿಗೆ. ನೋಡೋಣ, ನಾವು ಕಾಯೋಣ. ದಯವಿಟ್ಟು ನಾವು ಈ ಮೂವೀಸ್ ಒಂದು ವೇಟ್ ಮಾಡತ್ತೇವೆ. ಸಿತಾರೆ ಜಮೀನ್ ಫರ್ ಆಫೀಷಿಯಲ್ ಟ್ರೇಲರ್ ಆಲ್ರೆಡಿ ಬಿಡುಗಡೆ ಆಗೈತಿ. ಮೂವಿ ರಿಲೀಸ್ ಆಗೋದು 28 ಜೂನ್ 2025 ರಿಲೀಸ್ ಆಕೈತಿ. ಓಕೆ, ಥ್ಯಾಂಕ್ ಯು ಗೈಸ್. ಯಾರಾದ್ರೂ ನಂದು ಚಾನಲ್ ನೋಡತ್ತೀರಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಅಕಸ್ಮಾತ್ ನಾ ಏನಾರ ಮಾತಾಡೋದ್ರಾಗ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಓಕೆ, ಥ್ಯಾಂಕ್ ಯು ಗೈಸ್. ಮತ್ತೆ ಬರ್ತೀನಿ ನೆಕ್ಸ್ಟ್ ಮೂವಿ ರಿವ್ಯೂ ಬಗ್ಗೆ. ಓಕೆ, ಬಾಯ್.